ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಜಡಾಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಜ್ಞಾನದ ಹಸಿವು ನೀಗಿಸಬೇಕಾದ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಆರ್ಥಿಕ ಮುಗ್ಗಟ್ಟಿನಿಂದ ನಲುಗಿ ಹೋಗ್ತಾ ಇದೆ. ಶತಮಾನದ ಇತಿಹಾಸ ಇರುವ ವಿಶ್ವವಿದ್ಯಾಲಯಗಳನ್ನ ನಡೆಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಸರ್ಕಾರದಿಂದ ಸರಿಯಾದ ಅನುದಾನ ಸಿಗದೆ ವಿವಿಗಳು ಸೊರಗಿ ಹೋಗ್ತಾ ಇದೆ. ಇದೇ ವಿಚಾರವನ್ನ ನಾವಿವತ್ತು ಅಭಿಯಾನದ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕುರಿತು ನೀವು ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ಅಭಿಯಾನದ ಜೊತೆ ಭಾಗಿಯಾಗಿ ಸರ್ಕಾರದ ಕಣ್ತೆರೆಸುವ ಕೆಲಸವನ್ನ ಮಾಡೋಣ. ನಮ್ಮ ಕವರ್ ಸ್ಟೋರಿಗೂ ಹೋಗುವ ಮುನ್ನ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಕೂಡ ಸಿಕ್ಕಾಪಟ್ಟೆಯಾಗಿದೆ. 1 ಗಂಟೆಗಳ ಕಾಲ ನೀವು ಈ ಸುದ್ದಿಯನ್ನು ನೋಡಬೇಕು. ನಮ್ಮ ಅಭಿಯಾನವನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು. ನಿಮ್ಮ ಅಭಿಪ್ರಾಯಗಳಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತೀವಿ ವೀಕ್ಷಕರೇ. ಸೊ ಎಲ್ಲ ವಿಚಾರಗಳನ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ 10 ಹೆಡ್ಲೈನ್ಸ್. ನೋಡಿ, ಬಿಡದಿಯಿಂದ ಬೆಂಗಳೂರಿಗೆ ಟೌನ್ಶಿಪ್ ಹೋರಾಟ ಶಿಫ್ಟ್ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಪ್ರೊಟೆಸ್ಟ್ ಬಳಿಕ ಪಾದಯಾತ್ರೆಗೂ ಕೂಡ ಪ್ಲಾನ್ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟೆಲ್ಲ ಹೋರಾಟ ಮಾಡ್ತಿದ್ದ ರೈತರು ಇಂದು ಬೆಂಗಳೂರಿಗೆ ದಾಂಗುಡಿ ಇಟ್ಟಿದ್ರು. ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರದಲ್ಲಿ FIR ಹಾಕಿರೋದನ್ನ ಖಂಡಿಸಿದ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಯಾವ ಕಂಪ್ಲೇಂಟು ಕೇಸು ಅಂತ ನನ್ನ 56 ವರ್ಷದಲ್ಲಿ ಯಾವ ಕಂಪ್ಲೇಂಟ್ ಎಲ್ಲೂ ಭಾಗಿಯಾಗಿರ್ಲಿಲ್ಲ. ನನ್ನ ಕೊಲೆ ಕೇಸಲ್ಲಿ ಸಿಲುಕಿಸಿದ್ರಲ್ಲ, 3 ದಿನ ನಿದ್ದೆ ಮಾಡಲಿಲ್ಲ. ನಾನು 3 ದಿನ ನಿದ್ದೆ ಮಾಡಲಿಲ್ಲ. ಭಯ ಬಂದ್ಬಿಡ್ತು ನನಗೆ. ಮತ್ತೆ ನಾನು ಹಿಂದುಳಿದ ವರ್ಗದವನು ಇರೋದು 20 ಗುಂಟೆ ಕಡೆ ಮನೆ. ನನ್ನ ಯಾರು ಬೆಂಬಲಿಸಕ್ಕೆ ಬರ್ಲಿವಲ್ಲ, ನನ್ನ ಪರವಾಗಿ ನಿಂತ್ಕೊಂಡು ಯಾರು ನನಗೆ ಧೈರ್ಯ ಹೇಳಲಿಲ್ವಲ್ಲ ಅಂತ 3 ದಿನ ಮನೆಯಿಂದ ಈಚೆಗೆ ಬರಲಿಲ್ಲ. ಬೇಡದೆಯ ಹಸಿರು ಸೇನೆಗೆ ಈಗ ಕೇಸರಿ ಪಡೆಯ ಬೆಂಬಲ ಸಿಕ್ಕಿದ್ದು ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಶಾಸಕರು, ಸಂಸದರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗೋಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ ಧರಣಿಯ ವೇಳೆ ಸಾಲಾಗಿ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದು ಹೋರಾಟದ ರಣಕಹಳೆ ಮೊಳಗಿಸಿದ್ದಾರೆ. ಕುಮಾರಸ್ವಾಮಿ ಬಿಡದಿ ರೈತರ ಭೂಮಿಯ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಅಶೋಕ್ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ರೆ, ಭೂಮಾಫಿಯಾ ನಡೆಸುವವರೇ ಇಂದು ಸರ್ಕಾರವನ್ನ ನಡೆಸುತ್ತಿದ್ದಾರೆ ಎಂದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೇರ ಸಿಎಂ ಶಿವಕುಮಾರ್ ವಿರುದ್ಧ ಮಾತಿನ ಬಾಣ ಬಿಟ್ರು. ರೈತರ ಜಮೀನನ್ನ ಕಸ್ಕೊಂಡು ಉಪನಗರವನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ರಣಕಹಳೆಯನ್ನ ಓದಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಏನು ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ. 2ನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ ಇದರಲ್ಲಿ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಮೊಸಳೆ ಕಣ್ಣೀರಿನ ಟಕ್ಕರ್.
ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಮಾಡ್ತಿರೋ ಹೋರಾಟಕ್ಕೆ ಆಡಳಿತ ಪಕ್ಷ ಮೊಸಳೆ ಕಣ್ಣೀರಿನ ಟಕ್ಕರ್ ನೀಡಿದ್ರೆ ಬಿಜೆಪಿಯವರು ನಾಟಕ ಕಂಪನಿಗೆ ಸೇರಿಕೊಂಡ್ರೆ ಒಳ್ಳೆಯದು ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ನೀಡಿದ್ರು. ಬಿಜೆಪಿಯವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೋ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಮುಖಂಡರು ಕಾರಣ ಏನು ಗೊತ್ತಾ, 2006ರಲ್ಲಿ ಯಾರ ಸರ್ಕಾರ ಇತ್ತು? ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು? ಯಡಿಯೂರಪ್ಪ ಅವರಿದ್ದರು. ಆ ಮಂತ್ರಿಮಂಡಲದಲ್ಲಿ ಅಶೋಕ್ ಅವರಿದ್ರೋ ಇಲ್ವೋ? ಈಗ ವಿಪಕ್ಷದ ನಾಯಕರಾಗಿದ್ದಾರೆ. ಆಮೇಲೆ 2006ರಲ್ಲಿ 5 ಟೌನ್ಶಿಪ್ಗೂ ಅಪ್ರೂವ್ ಆಯಿತು. ಅದರಲ್ಲೇ ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡೋಣ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟವನ್ನ ಒಂದೇ ದಿನಕ್ಕೆ ಸೀಮಿತ ಮಾಡಲ್ಲ ಎಂದಿರೋ ಬಿಜೆಪಿ ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ಬಿಡದಿಯಿಂದ ಬೆಂಗಳೂರಿಗೆ ಬೃಹತ್ ಪಾದಯಾತ್ರೆ ಮಾಡೋ ಪ್ಲಾನ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಧ್ವನಿ ಎತ್ತಬೇಕು. ರೈತರಿಗೆ ನ್ಯಾಯವನ್ನ ಕೊಡಿಸೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನು ಮಾಡ್ತೇವೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಸಾಲು ಸಾಲು ಭೂ ಸ್ವಾಧೀನದ ಹೋರಾಟಗಳೇ ಎದುರಾಗ್ತಾ ಇದೆ. ಬಿಡದಿ ಹೋರಾಟ ಯಾವ ರೇಂಜಿಗೆ ತಲುಪಿದೆ, ಆ ಹೋರಾಟದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿ ವಾಕ್ ಸಮರಕ್ಕೆ ಕಾರಣ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಸರ್ಜಾಪುರ ರೈತರು ಕೂಡ ವಿರೋಧ ಪಕ್ಷದವರ ಹತ್ರ ಹೋಗಿ ನಿಂತಿದ್ದಾರೆ. ಬಿಡದಿ ಹೋರಾಟದ ಮಾದರಿಯಲ್ಲೇ ನಮ್ಮನ್ನು ಬೆಂಬಲಿಸಿ ನಾವು ಹೋರಾಟ ಮಾಡೋಣ. ಸರ್ಜಾಪುರ ರೈತರ ಬೇಡಿಕೆಗಳು ವಿಪಕ್ಷದ ಮುಂದೆ ಏನು, ಸರ್ಕಾರ ಸರ್ಜಾಪುರ ರೈತರ ಜೊತೆಗೆ ಏನ್ ಮಾಡ್ತಾ ಇದೆ ಅಂತದ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ಇದು ನೋಡ್ಕೊಂಡು. ಬಿಡದಿ ಟೌನ್ಶಿಪ್ ಹೋರಾಟ ರಾಜಕೀಯ ರಂಗು ಪಡೆಯುತ್ತಿದ್ದಂತೆ ಭೂಸ್ವಾಧೀನ ವಿರೋಧಿ ಹೋರಾಟಗಾರರಿಗೆ ಆನೆಬಲ ಬಂದಂತಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತಿರೋ ಅನ್ನದಾತರು ತಮ್ಮ ಜಮೀನು ಉಳಿಸಿಕೊಳ್ಳಲು ರಾಜಕೀಯ ನಾಯಕರಿಗೆ ಆಹ್ವಾನ ನೀಡುತ್ತಿದ್ದಾರೆ. ಬಿಡದಿ ಬಳಿಕ ಈಗ ಸರ್ಜಾಪುರದ ಭೂಸ್ವಾಧೀನ, ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡುವಿನ ಕದನಕ್ಕೆ ವೇದಿಕೆ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿಡದಿ ಬಳಿಕ ಮತ್ತೊಂದು ಭೂ ಕದನಕ್ಕೆ ಅಖಾಡ ಸಜ್ಜು. ಡಿಕೆ ಸರ್ಕಾರದ ವಿರುದ್ಧ ಸಮರಕ್ಕೆ ಕುಮಾರಸ್ವಾಮಿಗೆ ಆಹ್ವಾನ. ಹೌದು, ಕರ್ನಾಟಕ ಸರ್ಕಾರ ಮತ್ತು ಕೆಐಎಡಿಬಿ ಆನೇಕಲ್ ಮತ್ತು ಸರ್ಜಾಪುರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸುಮಾರು 2500 ಎಕರೆಗೂ ಹೆಚ್ಚು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಬೃಹತ್ ಕೈಗಾರಿಕಾ ಮತ್ತು ತಂತ್ರಜ್ಞಾನ ನಗರವಾದ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕಾಗಿ ಎಐ, ಫಿನ್ಟೆಕ್ ಮತ್ತು ಡಾಟಾ ಅನಾಲಿಟಿಕ್ಸ್ನಂತಹ ತಂತ್ರಜ್ಞಾನ ಚಾಲಿತ ಕೈಗಾರಿಕೆಗಳಿಗೆ ಪೂರಕವಾದ ಮೂಲಸೌಕರ್ಯಗಳನ್ನು ಒದಗಿಸಲು ಈ ಯೋಜನೆ ರೂಪಿಸಲಾಗಿದೆ. ಆದರೆ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕೆ ನಮ್ಮ ಫಲವತ್ತಾದ ಭೂಮಿಯೇ ಬೇಕಾ ಅನ್ನೋದು ಹಾಂಡೇನಹಳ್ಳಿ, ಮುತ್ತನಲ್ಲೂರು, ದೊಡ್ಡಸಂದ್ರ, ಸೊಲ್ಲಾಪುರ ಸೇರಿದಂತೆ ಹಲವು ಗ್ರಾಮಗಳ ರೈತರ ಪ್ರಶ್ನೆಯಾಗಿದೆ. ಇದೇ ಜುಲೈ 1ನೇ ತಾರೀಕಿನಿಂದ ಕೆಐಎಡಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಹೊರಟಿದ್ದ ರೈತರನ್ನ ಮಡಿವಾಳದ ಸೇಂಟ್ ಜಾನ್ಸ್ ಬಳಿಯೇ ತಡೆಯಲಾಗಿತ್ತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಜೋರಾಗಿತ್ತು. ರಾಜ್ಯ ಸರ್ಕಾರ ಪೊಲೀಸರನ್ನ ಬಿಟ್ಟು ರೈತರ ಧ್ವನಿಯನ್ನ ಹತ್ತಿಕ್ಕಲಾಗ್ತಿದೆ ಅನ್ನೋದು ರೈತರ ಆರೋಪವಾಗಿದ್ದು, ಇದೀಗ ಕದನ ಕಣಕ್ಕೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಲಾಗಿದೆ.
ಇಂದು ಕೇಂದ್ರ ಕೈಗಾರಿಕಾ ಸಚಿವರನ್ನ ಭೇಟಿಯಾದ ರೈತ ಮುಖಂಡರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದ್ದಾರೆ. ಎಲ್ಲೂ ಅವಾರ್ಡ್ ಒಂದು 40 ಎಕರೆಗೆ ಅವಾರ್ಡ್ ಮಾಡಿದ್ರು, ಬಟ್ ಯಾರು ಹೋಗಿ ಅರ್ಜಿನೂ ಕೊಟ್ಟಿಲ್ಲ, ಬೇಕು ಅಂತ ಅವಾರ್ಡ್ ಕೊಟ್ಟಿಲ್ಲ. KIADBಯ ಸ್ವಿಫ್ಟ್ ಸಿಟಿ ಯೋಜನೆಯಿಂದ ಫಲವತ್ತಾದ ಕೃಷಿ ಭೂಮಿ ನಾಶವಾಗುತ್ತದೆ ಮತ್ತು ಲಕ್ಷಾಂತರ ರೈತರ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ ಎಂದು ಕುಮಾರಸ್ವಾಮಿ ಮುಂದೆ ಮನವಿ ಮಾಡಿಕೊಳ್ಳಲಾಗಿದೆ. ಏನಾದರೂ ಈ ಹೋರಾಟಕ್ಕೆ ಕುಮಾರಸ್ವಾಮಿ ಅವರ ರಂಗ ಪ್ರವೇಶವಾದರೆ ರಾಜ್ಯದಲ್ಲಿ ಕುಮಾರದ್ವಯರ ಕದನ ಮತ್ತೊಂದು ಮಗ್ಗಲು ಬದಲಿಸಲಿದೆ. ಈಗ ಇಷ್ಟೆಲ್ಲ ವಾಗ್ಯುದ್ಧಗಳು ಯಾವ ರೀತಿ ಒಬ್ಬರಿಗೊಬ್ಬರು ಮಾತುಗಳ ಮೂಲಕ ಸಮರ ಸಾರ್ತಾ ಇದ್ದಾರೆ, ಇವೆಲ್ಲವನ್ನ ನೋಡಿದಾಗ ಜನರಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ. ಜನರು ಹಲವು ರೀತಿಯ ವಿಚಾರಗಳನ್ನ ಮಾತಾಡ್ಕೋತಾ ಇದ್ದಾರೆ. ಈ ಲ್ಯಾಂಡ್ ವಾರ್ನ ಹಿಂದೆ ಅಜೆಂಡಾ ವಾರ್ ಇದೆ. ಅಜೆಂಡಾ ವಾರ್ ಇದೆ ಅಂತಂದ್ರೆ ಅದು ಯಾವ ರೀತಿಯ ಅಜೆಂಡಾ, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡ್ಕೋತಾರೆ. ನೋಡಿ, ಬಿಡದಿ ಹೋರಾಟದ ಹಿಂದೆ ನಿಜಕ್ಕೂ ಭರ್ಜರಿ ಪ್ಲಾನ್ ಇದೆಯಾ? ಇವರ ಭರ್ಜರಿ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಬಿಡದಿ ರೈತರ ಹೋರಾಟವನ್ನ ವೇದಿಕೆಯಾಗಿ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪಟ್ಟು ಬಿಡದ DK ಶಿವಕುಮಾರ್, ಕುಮಾರಸ್ವಾಮಿ ಅವರ ಹಿಂದೆ ಭಾರಿ ರಾಜಕೀಯ ಪಟ್ಟು ಇದೆಯಾ? ಇದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ರಾಜಕೀಯ ಮೈಲೇಜ್ಗಾಗಿ ಈ ಬಿಡದಿ ಫೈಟ್ ಉಪಯೋಗ ಆಗ್ತಾ ಇದೆಯಾ ಉಭಯ ನಾಯಕರಿಗೆ? ಯಾವುದೇ ಕಾರಣಕ್ಕೂ ಯೋಜನೆಯಿಂದ ಹಿಂದೆ ಸರಿಯಲ್ಲ, ಇದು ಅವರದ್ದೇ ಕೂಸು ಅಂತ ಹೇಳ್ತಾರೆ. ಯಾರು? DK ಶಿವಕುಮಾರ್. ಇದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಕುಮಾರಸ್ವಾಮಿ ಅವರಿಂದನೂ ಆಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವ ಯೋಜನೆ ಮಾಡಲೇಬೇಕು ಅನ್ನುವಂತ ಹಠ ನಿಮ್ಗೆ ಯಾಕೆ DK ಶಿವಕುಮಾರ್ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಹೋರಾಟವನ್ನ ರಾಜಕೀಯಗೊಳಿಸ್ತಾ ಇರೋದು ಯಾರು ಹಾಗಿದ್ರೆ ನಿಜಕ್ಕೂ? ಇದು ಜನರಲ್ಲಿ ಮೂಡ್ತಾ ಇರುವಂತ ಪ್ರಶ್ನೆ. ನಮ್ಮ ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಬೀದಿಗಿಳಿದಿದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ರಾಜಕೀಯಗೊಳಿಸ್ತಾ ಇರೋದು ಯಾರು ಮತ್ತು ಏತಕ್ಕಾಗಿ? ರಾಜಕೀಯಗೊಳಿಸ್ತಿದ್ದಾರೆ ಅಂತಂದ್ರೆ ಅವರ ಉದ್ದೇಶ ಏನಾಗಿದೆ? ಯಾವ್ದಾರ ಒಂದು ಉದ್ದೇಶ ಇರಬೇಕಲ್ಲ. ಸುಮ್ಮನೆ ರಾಜಕಾರಣ ಮಾಡೋದಕ್ಕಾಗಲ್ಲ, ರಾಜಕೀಯಗೊಳಿಸೋದಕ್ಕಾಗಲ್ಲ. ಒಂದು ಉದ್ದೇಶ. ಆ ಉದ್ದೇಶ ಏನು? ಹಾಲಿ ಮಾಜಿ CMಗಳ ಗುದ್ದಾಟದಿಂದ ಜನರಲ್ಲಿ ಇದೇ ವಿಚಾರವಾಗಿ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಹೋರಾಟದ ವಿಷಯವಾಗಿ ನಾಯಕರ ಮಾತುಗಳಿಂದಲೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಏ ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ ಅನ್ನೋ ರೀತಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರುವಂತಹ ಮಾತಿನ ದಾಟಿ, DK ಶಿವಕುಮಾರ್ ಅವರು ಮಾತಾಡ್ತಾ ಇರುವಂತಹ ಮಾತಿನ ದಾಟಿಯ ಮೂಲಕವೇ ಜನರಿಗೆ ಈಗ ಹಲವು ಅನುಮಾನಗಳು ಮೂಡ್ತಾ ಇದೆ. ಪ್ರತಿಷ್ಠೆಯ ಫೈಟ್ ನ ಹಿಂದೆ 2028ರ ಇಲೆಕ್ಷನ್ ಅಜೆಂಡಾ ಇದೆಯಾ? ಇಲ್ಲಿಗೆ ಬಂತು ನೋಡಿ ವಿಷಯ. ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ವಾಕ್ಸಮರಕ್ಕೆ ಮುಂದಿನ 2028ರ ಅಸೆಂಬ್ಲಿ ಎಲೆಕ್ಷನ್ ನ ಅಜೆಂಡಾ ಇದೆಯಾ? ಅದಕ್ಕಾಗಿ ಪ್ರತಿಷ್ಠೆಯ ಫೈಟ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ DK ಶಿವಕುಮಾರ್ ರಣತಂತ್ರವನ್ನ ಹೆಣದ್ರ. ಈ ಕಡೆ ಕುಮಾರಸ್ವಾಮಿ ಅವರೇನ್ ಕಮ್ಮಿನಾ? ಒಕ್ಕಲಿಗ ಕೋಟೆಯ ಮೇಲೆ ನಮ್ಮದೇ ಪಾರಮ್ಯ ಅಂತಿದಾರ ಕುಮಾರಸ್ವಾಮಿ ಅವರು. ಸಮುದಾಯದ ಅಸ್ತ್ರವನ್ನ ಬಳಸಿ ಉಭಯ ನಾಯಕರಿಂದ ಅನೇಕ ತಂತ್ರಗಳು ನಡೀತಾ ಇದೆಯಾ? 2028ರ ಎಲೆಕ್ಷನ್ಗೆ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಈಗಲೇ ಪಕ್ಕಾ ಪ್ಲಾನ್ ಶುರುವಾಗಿದೆ ಇಬ್ಬರು ನಾಯಕರಲ್ಲಿ. ಈ ಬಿಡದಿ ಹೋರಾಟದಿಂದ ಅದು ಆರಂಭ ಆಗಿದೆ ಅನ್ನುವಂತಹ ಹಲವು ಪ್ರಶ್ನೆಗಳು ಜನರಲ್ಲಿ ಈಗ ಮೂಡ್ತಾ ಇದೆ. ಕುಮಾರಸ್ವಾಮಿ, DK ಶಿವಕುಮಾರ್ ನಡುವಿನ ಈ ಕಾಳಗದಲ್ಲಿ ಯಾರ ತಂತ್ರ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈ ರೀತಿಯ ಲೆಕ್ಕಾಚಾರ ನಿಜವೇ ಆಗಿದ್ರೆ ರೈತರು ಜನರು ಹೇಳ್ತಾ ಇರೋದೇನು ಗೊತ್ತಾ? ನಿಮ್ಮ ಈ ರೀತಿಯ ಲೆಕ್ಕಾಚಾರಗಳು ನಿಜವೇ ಆಗಿದ್ರೆ ಮೊದಲು ನಮ್ಮ ಗೋಳನ್ನ ಕೇಳಿ ಅಂತ ರೈತರು ಮಾತಾಡ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೆಕ್ಸ್ಟ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಚುನಾವಣೆ ಯಾವಾಗ ಅಂತ ಇಡೀ ಕರ್ನಾಟಕ ಕಾಯ್ತಾ ಇದೆ. BBMP ಹೋಗಿ ಹೊಸದಾಗಿ GBA ಬಂದರೂ ಕೂಡ ಚುನಾವಣೆಗೆ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ. ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸಬೇಕು ಅಂದಿದ್ದ ಸುಪ್ರೀಂ ಕೋರ್ಟ್ ಮತ್ತೆ ತನ್ನ ಆದೇಶವನ್ನು ಬದಲಾಯಿಸಿದೆ. ಈಗ ಹೇಳ್ತಾ ಇರೋದೇನು? ಈಗ ಎದ್ದಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಡಿಸೆಂಬರ್ 31, 2026ರೊಳಗಾದ್ರೂ ಎಲೆಕ್ಷನ್ ನಡೆಯುತ್ತಾ ಅನ್ನೋದು. ಕೋರ್ಟ್ ಸೂಚನೆ ಕೊಟ್ಟಿದೆ 31ನೇ ತಾರೀಕು ಡಿಸೆಂಬರ್ ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ. ಈ ಸಾರಿನೂ ಎಲೆಕ್ಷನ್ ನಡೆಯುತ್ತಾ? ಮತ್ತು ಆ ಟೈಮ್ನಲ್ಲಿ ಮತ್ತೆ ಏನಾದರೂ ಒಂದು ನೆಪ ಹೇಳಿ ಅಥವಾ ಏನಾದರೂ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಮುಂದೂಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾರಾ? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ.
ನೋಡಿ, ಹಿಂದಿನ ಬಿಬಿಎಂಪಿಯನ್ನ 5 ಭಾಗ ಮಾಡಿರುವಂತಹ ರಾಜ್ಯ ಸರ್ಕಾರ ಈಗ ಅದರ ಬದಲಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಿದೆ. ಆದರೆ ಬೆಂಗಳೂರಿನ ಸ್ಥಳೀಯ ಆಡಳಿತಕ್ಕೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗಿದ್ದ ಚುನಾವಣೆ ಯಾವಾಗ ನಡೆಯುತ್ತೆ ಅಂತ ಮತದಾರರು ಕಾಯ್ದಿದ್ದಾರೆ. ಬೆಂಗಳೂರಿಗೆ ಚುನಾವಣೆ ನಡೆದು 11 ವರ್ಷಗಳು ಉರುಳಿದೆ. ಕಳೆದ 5 ವರ್ಷಗಳಿಂದ ಅಧಿಕಾರಿಗಳದ್ದೇ ಆಡಳಿತವಾಗಿದೆ. ಆದರೂ ಇಂದಿಗೂ ಮಾತ್ರ ಯಾವತ್ತೂ ಜಿಬಿಎ ಚುನಾವಣೆ ಅನ್ನೋ ಪ್ರಶ್ನೆ ಉತ್ತರನೇ ಸಿಕ್ಕಿಲ್ಲ ನೋಡಿ. ಜಿಬಿಎ ಚುನಾವಣೆ ದಿನಾಂಕ ಮತ್ತೆ ಮುಂದೂಡಿಕೆ. ಡಿಸೆಂಬರ್ ಅಂತ್ಯದೊಳಗೆ ಎಲೆಕ್ಷನ್ಗೆ ಸುಪ್ರೀಂ ಆರ್ಡರ್. ಕರ್ನಾಟಕದಲ್ಲಿ ಎಸ್ಐಆರ್ ನಡೀತಾ ಇರುವಂತಹ ಕಾರಣ ಆಗಸ್ಟ್ 31ರ ಬದಲು ಡಿಸೆಂಬರ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಲು ಅವಕಾಶ ನೀಡುವಂತೆ ಜಿಬಿಎ ಮುಖ್ಯ ಆಯುಕ್ತರು ಸಲ್ಲಿಸಿರುವಂತಹ ಅರ್ಜಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದ 3 ಸದಸ್ಯ ಪೀಠವು ಈ ಅರ್ಜಿಯನ್ನು ವಿಚಾರಣೆ ನಡೆಸಿ ಮತ್ತೊಮ್ಮೆ ಸಮಯಾವಕಾಶವನ್ನು ನೀಡಿದೆ. ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಹಾಜರಾಗಿದ್ದು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. 1.03 ಕೋಟಿ ಮತದಾರರ ಮತ್ತು 40 ಲಕ್ಷ ಮನೆಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಚುನಾವಣೆಗೆ ಭದ್ರತಾ ಸಿಬ್ಬಂದಿ ಹೊರತುಪಡಿಸಿ 60,000 ಸಿಬ್ಬಂದಿ ಅಗತ್ಯವಿದೆ. ಎಸ್ಐಆರ್ ಪ್ರಕ್ರಿಯೆಯಿಂದ ಸಿಬ್ಬಂದಿಯ ಕೊರತೆ ಉಂಟಾಗಿದೆ ಅಂತ ವಾದ ಮಾಡಿದರು. ಹೀಗಾಗಿ ಚುನಾವಣಾ ಗಡುವು ಕೂಡ ವಿಸ್ತರಣೆ ಕೋರಿದರು. ಸರ್ಕಾರದ ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31ರ ತನಕ ಸಮಯಾವಕಾಶವನ್ನು ನೀಡಿದೆ. ಇನ್ನು ಇದೇ ಕೊನೆಯ ಅವಕಾಶ, ಮತ್ತೆ ಯಾವುದೇ ರೀತಿಯಾಗಿ ಕಾಲಾವಕಾಶವನ್ನು ನೀಡುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಆದರೆ ಜೂನ್ 30ರ ಒಳಗೆ ಬಿಎಲ್ಒಗಳ ಮನೆ ಭೇಟಿ ಮುಗಿದು ಎನ್ಯುಮರೇಷನ್ ಫಾರ್ಮ್ಗಳ ಭರ್ತಿ ಮುಗಿಯುತ್ತದೆ ಅನ್ನೋದರ ಆಧಾರದ ಮೇಲೆಯೇ ರಾಜ್ಯ ಸರ್ಕಾರ ಡಿಸೆಂಬರ್ 31ರ ಒಳಗೆ ಎಲೆಕ್ಷನ್ ಮಾಡಲು ಸುಪ್ರೀಂ ಕೋರ್ಟ್ ಬಳಿ ಸಮಯಾವಕಾಶವನ್ನು ಕೇಳಿತ್ತು. ಆದರೆ ಇದೀಗ ಎಸ್ಐಆರ್ ಪ್ರಕ್ರಿಯೆ 8 ದಿನ ಮುಂದಕ್ಕೆ ಹೋಗಿದೆ. ಪರಿಸ್ಥಿತಿ ಹೀಗಿರುವಾಗ ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಸರ್ಕಾರದ ಸ್ಪಷ್ಟನೆ ಹೀಗಿತ್ತು ನೋಡಿ. ನಾವೇ ಮನವಿ ಮಾಡಿಕೊಂಡಿದ್ದು SIR ನಡೀತಾ ಇದೆ, ಟೈಮು ಕೂಡ ಎಕ್ಸ್ಟೆಂಡ್ ಮಾಡಿದ್ರು ಅಂತ. ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆನೆ ನಾವು ಚುನಾವಣೆ ಮಾಡ್ತೀವಿ. ಅದಲ್ಲದೆ ನಾನು ಎಲ್ಲ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ಗಳು ಯಾವ್ಯಾವ್ದಿದೆ ಎಲ್ಲ ಕೂಡ ನಾನು ಆ ಟೈಮ್ ಒಳಗಡೆ ಎಲೆಕ್ಷನ್ ಮುಗಿಸ್ಬಿಡ್ತೀನಿ. SIR ಒಂದ್ ಕಡೆ ನಡೆಯುವಾಗ ಪ್ಯಾರಲಲ್ ಆಗಿ ಎಲೆಕ್ಷನ್ ಮಾಡಕ್ ಹೋದ್ರೆ SIR ಸರಿ ಹೋಗೋದಿಲ್ಲ, ಎಲೆಕ್ಷನ್ ಸರಿ ಹೋಗೋದಿಲ್ಲ. ಪ್ರಾಕ್ಟಿಕಲಿ ಇದು ಆಗದೆ ಇರುವಂತ ಕೆಲಸ. ಮತ್ತು ಎರಡನೇದು, 2 ವೋಟರ್ ಲಿಸ್ಟ್ ಇರುತ್ತೆ. ಆಗಸ್ಟ್ 8ನೇ ತಾರೀಕು ಬಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ 1 ವೋಟರ್ ಲಿಸ್ಟ್ ಇರುತ್ತೆ. ನಾವು ಮಾಡ್ತಾ ಇರೋದು ಹಳೆ ವೋಟರ್ ಲಿಸ್ಟ್ ಮೇಲೆ ಇರುತ್ತೆ. ಏನು ನಾವು ಚುನಾವಣೆಗೆ ತಯಾರಾಗಿರೋದು ಹಳೆ ವೋಟರ್ ಲಿಸ್ಟ್. ಎರಡಕ್ಕೂ ಮಧ್ಯ 3 ಲಕ್ಷ ವೋಟ್ ಡಿಫರೆನ್ಸ್ ಬಂದ್ಬಿಟ್ರೆ ಹೇಗೆ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋದು? SIR ಎಲ್ಲ ಮುಗಿದೋಗಿರುತ್ತೆ, ವೋಟರ್ ಲಿಸ್ಟು ಎಲ್ಲ ರೆಡಿ ಆಗಿರುತ್ತೆ. ಆಮೇಲೆ ಹೊಸ ವಾಟರ್ ಲಿಸ್ಟ್ ಏನಿರುತ್ತೆ ಅದರ ಪ್ರಕಾರನೇ ಚುನಾವಣೆ ಕೂಡ ಮಾಡ್ಕೋಬಹುದು. ಮತ್ತು ಯಾವುದೇ ಕಾರಣಕ್ಕೂ ಮುಂದೂಡೋದಕ್ಕೆ ಅವಕಾಶ ಇಲ್ಲ, ನಾವು ಕೇಳಲೂಬಾರ್ದು. ಡಿಸೆಂಬರ್ 31ರ ಒಳಗೆ ಜಿಬಿಎ ಚುನಾವಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಂತಿಮ ಗಡುವನ್ನು ನೀಡುವುದರ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡಿದ್ದು, ಈ ಸರ್ಕಾರಕ್ಕೆ ಜಿಬಿಎ ಎಲೆಕ್ಷನ್ ಮಾಡೋ ಇಚ್ಛಾಶಕ್ತಿಯೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನೋಡೋಣ, ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಾಗಿದೆ. ಆದರೆ ಒಂದಂತೂ ಸತ್ಯ, ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆ ನಡೆಸಬೇಕು, ಬೆಂಗಳೂರಿನಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನುವ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚುನಾವಣೆನ ಮಾಡಲಿಕ್ಕೆ ಸುವರ್ಣ ಅವಕಾಶ ಇತ್ತು. ಆ ಅವಕಾಶಗಳನ್ನು ಬಳಕೆನ ಮಾಡದೆ, ಚುನಾವಣೆನ ನಡೆಸದೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಜನವಿರೋಧಿಯಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನು ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರಿಗೆ ಚುನಾವಣೆಯನ್ನು ಮಾಡುವಂಥ ಮನಸ್ಸೇ ಇಲ್ಲ. ಜಿಬಿಎ ಚುನಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗಿದೆ. ಆದರೆ ಡಿಸೆಂಬರ್ 31ರೊಳಗೆ ಎಲೆಕ್ಷನ್ ಮಾಡುತ್ತಾ, ಇಲ್ಲ SIR ಪ್ರಕ್ರಿಯೆ ಮತ್ತೊಂದು ಚಾನ್ಸ್ ನೀಡುತ್ತಾ ಕಾದು ನೋಡಬೇಕಾಗಿದೆ. ಸಂಪುಟ ವಿಸ್ತರಣೆ ಆಗತ್ತೆ, ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೆದಿದೆ ಅನ್ನುವಂತಹ ಮಾತುಗಳು ಈಗ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲ ಸಂಪುಟ ವಿಸ್ತರಣೆ ಆಗತ್ತೆ, ಆದ್ರೆ ಈಗ ಆಗಲ್ಲ, ಸಮಯ ಬರುತ್ತೆ, ಆಗ ಆಗುತ್ತೆ ಅಂತ ನೋಡಿ. ದೆಹಲಿಗೆ CM DK ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದೊಂದು ಲಿಸ್ಟ್ ಅನ್ನ ತಗೊಂಡು ಹೋಗಿದ್ರು. ಲಿಸ್ಟ್ ಫೈನಲ್ ಆಗುತ್ತೆ, ಶನಿವಾರ ಅಥವಾ ಭಾನುವಾರ ಅಥವಾ ಈ ವಾರದೊಳಗಡೆ ಸಂಪುಟ ವಿಸ್ತರಣೆ ಆಗ್ಬಿಡುತ್ತೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದ್ದವರಿಗೆ, ಅಥವಾ ಆ ರೀತಿ ನಿರೀಕ್ಷೆಯನ್ನ ಇಟ್ಕೊಂಡವರಿಗೆ ಈಗ ಸಂಪೂರ್ಣವಾಗಿ ನಿರಾಸೆಯಾಗಿದೆ. ಕಾರಣ, ಸಚಿವ ಸಂಪುಟ ವಿಸ್ತರಣೆಯ ಮುಹೂರ್ತ ಮತ್ತೆ ಮುಂದೂಡಲ್ಪಟ್ಟಿದೆ. ಹಾಗಿದ್ರೆ ಇವರೆಲ್ಲ ನಾಯಕರು ದೆಹಲಿಗೆ ಹೋದಾಗ ಆಗಿದ್ ಏನು, ವಾಪಸ್ ಬೆಂಗಳೂರಿಗೆ ಬಂದು ಇವ್ರು ಹೇಳೋದು ಏನು, ಎಲ್ಲ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ.
ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆ ಕಸರತ್ತು ಏನಾಗಿದೆ ಅಂದ್ರೆ ನಾಳೆ ಬಾ ಅನ್ನೋ ಬಾಗಿಲ ಮೇಲಿನ ಬರಹದಂತಾಗಿದೆ. ಮೊನ್ನೆ ರಾತ್ರಿ ಹೈಕಮಾಂಡ್ ಕರೆಗೆ ಓಗೊಟ್ಟು ದೆಹಲಿಗೆ ಬಂದ ನಾಯಕರು ನಿನ್ನೆ ಇಡೀ ದಿನ ಸಭೆ ಮಾಡಿದ್ದು, ಆದರೆ ಪಟ್ಟಿ ಫೈನಲ್ ಮಾಡಲಾಗದೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈಗ ಮುಂದಿನ ಸೋಮವಾರ ಮತ್ತೊಮ್ಮೆ ದೆಹಲಿ ಯಾತ್ರೆಯ ಸುದ್ದಿ ಹೊರಬರ್ತಾ ಇದೆ. ಡಿಕೆಶಿ ಸಂಪುಟ ವಿಸ್ತರಣೆಗೆ ಯಾವಾಗ ಮುಹೂರ್ತ? 3 ಪಟ್ಟಿ ಹೈಕಮಾಂಡ್ ಕೈಗೆಟ್ಟು ಬಂದ ನಾಯಕರು. ಸಚಿವ ಸಂಪುಟ ವಿಸ್ತರಣೆಗೆ ತೆರಳಿದ್ದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. 2 ದಿನ ದೆಹಲಿಯಲ್ಲಿದ್ದ ಕರ್ನಾಟಕ ಕಾಂಗ್ರೆಸ್ನ ತ್ರಿಮೂರ್ತಿಗಳು 3 ಪಟ್ಟಿಯನ್ನ ಹೈಕಮಾಂಡ್ನ 3 ನಾಯಕರ ಕೈಗೆಟ್ಟಿದ್ದಾರೆ. ಅಸಲಿಗೆ ನಿನ್ನೆಯೇ ಖಾಲಿ ಇರೋ 20 ಕ್ಯಾಬಿನೆಟ್ ಸ್ಥಾನಗಳಿಗೆ ಪಟ್ಟಿ ಬಹುತೇಕ ಫೈನಲ್ ಆಗಬೇಕಾಗಿತ್ತು. ಆದರೆ ಖರ್ಗೆ ಅವರ ದಿಢೀರ್ ಬೆಂಗಳೂರು ಪ್ರವಾಸ ಮತ್ತು 3 ಪಟ್ಟಿಗಳ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಮೂಡದ ಒಮ್ಮತದಿಂದ ಸಂಪುಟ ವಿಸ್ತರಣೆ ಮುಂದಿನ ವಾರಕ್ಕೆ ಮುಂದೂಡಿಕೆ ಆಗಿದೆಯಂತೆ. ಇವತ್ತು ಬೆಳಿಗ್ಗೆಯೂ ಸಿಎಂ ಶಿವಕುಮಾರ್ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದರು. ಆದರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯ ಗುಟ್ಟು ಬಿಟ್ಟುಕೊಡದ ಸಿಎಂ ತಮ್ಮದೇ ಶೈಲಿಯಲ್ಲಿ ಉತ್ತರ ನೀಡಿದರು. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕೋ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಮುಂದಿನ ವಾರ ಮತ್ತೆ ದೆಹಲಿಗೆ ರಾಜ್ಯ ನಾಯಕರು ತೆರಳಲಿದ್ದಾರೆ. ಈ ವೇಳೆ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿರುವ ಲಿಸ್ಟ್ ಬಗ್ಗೆ ಮತ್ತೆ ಚರ್ಚೆ ನಡೆಯಲಿದೆ. ಈ ವೇಳೆ ಯಾವ್ಯಾವ ಶಾಸಕರಿಗೆ ಆದ್ಯತೆ ನೀಡಬೇಕು ಅಂತ ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ. ಅಂತಿಮವಾಗಿ ರಾಜ್ಯ ನಾಯಕರ ಜೊತೆಗೆ ಮುಂದಿನ ವಾರ ಚರ್ಚೆ ನಡೆಸಿ ಸಚಿವ ಸಂಪುಟ ಅಖೈರು ಮಾಡುವ ಸಾಧ್ಯತೆ ಇದೆ. ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತಾಡಿದಾಗ ಹೇಳಿದ್ರು, ಇದನ್ನ ತತ್ಕ್ಷಣ ನಾವು ಬೇಗ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ. 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗಬಹುದು. ಯಾಕೆಂದ್ರೆ ತಮಗೂ ಗೊತ್ತಿದೆ ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗುತ್ತೆ ಅಂತ. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಗಿದೆ. ಜುಲೈ 20ರಿಂದ ಸಂಸತ್ ಮಳೆಗಾಲದ ಅಧಿವೇಶನ ನಡೆಯಲಿದ್ದು, ಮುಂದಿನ ವಾರ ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿರಲಿದ್ದಾರೆ. ಈ ವೇಳೆ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋ ಯಕ್ಷ ಪ್ರಶ್ನೆಗಳು ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಕಳೆದ ಕೆಲ ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದು ಬೆಂಗಳೂರಿಗೆ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಚೆನ್ನಮ್ಮ ಅವರನ್ನ ಆರೈಕೆ ಮಾಡ್ತಾ ಇರೋ ವೈದ್ಯರು ಅವರ ಆರೋಗ್ಯ ಸ್ಥಿರವಾಗಿದೆ, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಬಿಪಿ ಮತ್ತು ಪಲ್ಸ್ ಸ್ಥಿರವಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ್, ಡಾಕ್ಟರ್ ಸುನೀಲ್ ಕಾರಂತ್ ತಂಡದಿಂದ ಚಿಕಿತ್ಸೆ ಮುಂದುವರೆದಿದ್ದು ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಆಸ್ಪತ್ರೆಯಲ್ಲಿ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಆಸ್ಪತ್ರೆಗೆ ಭೇಟಿ ನೀಡಿ ಚೆನ್ನಮ್ಮ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಇವತ್ತು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದಲ್ಲಿದ್ದಂತಹ ಪ್ರಧಾನಮಂತ್ರಿಗಳು ದೇಶದಾದ್ಯಂತ ನವೀಕರಿಸಲಾದ 75 ರೈಲು ನಿಲ್ದಾಣಗಳನ್ನ ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಗ್ರೀನ್ ಸಿಗ್ನಲ್. ನವೀಕೃತ 75 ರೈಲು ನಿಲ್ದಾಣಗಳ ವರ್ಚುವಲ್ ಉದ್ಘಾಟನೆ. ಭಾರತೀಯ ರೈಲ್ವೆ ಇಲಾಖೆ ಇಂದು ಹೊಸ ಇತಿಹಾಸ ಸೃಷ್ಟಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಹರಿಯಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದ್ದು, ಇಂದಿನಿಂದ ಭಾರತದ ಮೊದಲ ಹೈಡ್ರೋಜನ್ ರೈಲು ಪ್ರಾರಂಭವಾಗಿದೆ. ಭಾರತೀಯ ವಿನ್ಯಾಸದ ಈ ರೈಲನ್ನು ಪ್ರಯಾಣಿಕರನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾಗಿದೆ. ಇದು 10 ಬೋಗಿಗಳನ್ನ ಹೊಂದಿದ್ದು
ಸುಮಾರು 2600 ಪ್ರಯಾಣಿಕರನ್ನ ಹೊತ್ತೊಯ್ಯಬಲ್ಲದು. ಈ ಇಂಜಿನ್ 3200 ಅಶ್ವಶಕ್ತಿಯನ್ನ ಉತ್ಪಾದಿಸುತ್ತದೆ. ಗಮನಾರ್ಹವಾಗಿ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಹೈಡ್ರೋಜನ್ ರೈಲುಗಳು ಸಾಮಾನ್ಯವಾಗಿ 2 ರಿಂದ 4 ಬೋಗಿಗಳನ್ನ ಮಾತ್ರ ಹೊಂದಿರುತ್ತವೆ. ಆದರೆ ಈ ಭಾರತೀಯ ರೈಲು ಹೆಚ್ಚು ದೊಡ್ಡದಾಗಿದೆ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿದೆ. भारत की यह हाइड्रोजन ट्रेन धुआं रहित तो है ही, ये मेक इन इंडिया का भी एक बहुत सफल उदाहरण है. इस हाइड्रोजन ट्रेन को भारत के ही इंजीनियर्स ने डिजाइन किया है, भारत की ही कंपनी ने इसको बनाया है. साथियों, यह हाइड्रोजन ट्रेन बाकी ट्रेनों से बिल्कुल अलग है. ಇನ್ನು ಕೇಂದ್ರ ಸರ್ಕಾರ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಕರ್ನಾಟಕದ 4 ನವೀಕೃತ ರೈಲು ನಿಲ್ದಾಣಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಒಟ್ಟು 79 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಯನ್ನ ಬಿಂಬಿಸುವ ವಿನ್ಯಾಸದೊಂದಿಗೆ ಈ ನಿಲ್ದಾಣಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಬಂಟ್ವಾಳ ರೈಲ್ವೆ ನಿಲ್ದಾಣ 26.18 ಕೋಟಿ ವೆಚ್ಚದಲ್ಲಿ ನವೀಕರಿಸಲಾಗಿದೆ. ಕೊಪ್ಪಳದಲ್ಲಿ 21.14 ಕೋಟಿ ವೆಚ್ಚದಲ್ಲಿ G+1 ಕಟ್ಟಡ ಮತ್ತು ಎಸ್ಕಲೇಟರ್ ಸೌಲಭ್ಯಗಳನ್ನು ನಿರ್ಮಿಸಲಾಗಿದೆ. ಆಳ್ನಾವರ ರೈಲ್ವೆ ನಿಲ್ದಾಣವನ್ನ 17.2 ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಬಾದಾಮಿಯಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ 15.10 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅಭಿವೃದ್ಧಿ ಮಾಡಲಾದ ಈ 4 ನಿಲ್ದಾಣಗಳಲ್ಲಿ ಸುಸಜ್ಜಿತ ವಿಶ್ರಾಂತಿ ಕೊಠಡಿಗಳು, ಪ್ರವಾಸಿಗರಿಗೆ ಅನುಕೂಲವಾಗುವ ವಿಶಾಲವಾದ ಆವರಣ ಮತ್ತು ಸುಲಭ ಪ್ರವೇಶಕ್ಕಾಗಿ ಫುಟ್ ಓವರ್ ಬ್ರಿಡ್ಜ್ ಸೇರಿದಂತೆ ಹಲವು ಆಧುನಿಕ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ನೋಡಿ, ಹೈಡ್ರೋಜನ್ ಅಂದ್ರೆ ಏನು? ಹೈಡ್ರೋಜನ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದೇನು? ಸುಲಭವಾಗಿ ಬೆಂಕಿ ಹೊತ್ಕೊಳ್ಳುವಂತಹ ಒಂದು ಅಪಾಯಕಾರಿ ಅನಿಲವೇ ಈ ಹೈಡ್ರೋಜನ್. ಇಂಥ ಹೈಡ್ರೋಜನ್ ಗ್ಯಾಸ್ ಇಂದಾನೆ ಇವತ್ತು 2600 ಜನರನ್ನ ಹೊತ್ತೊಯ್ಯುವಂತಹ ಒಂದು ಟ್ರೈನ್ ಮಾಡೋದು ಅಂತಂದ್ರೆ, ಹೈಡ್ರೋಜನ್ ನಿಂದಾನೇ ಟ್ರೈನ್ ಹೋಗುತ್ತೆ ಅಂತಂದ್ರೆ, ಇದು ಎಂತಹ ಒಂದು ಸವಾಲನ್ನ ಎದುರಿಸಿ ವಿಜಯಶಾಲಿ ಆಗೋದು ಅಂತಂದ್ರೆ, ಚೈನಾ, ಜರ್ಮನಿಯಂತಹ ದೊಡ್ಡ ದೊಡ್ಡ ದೇಶಗಳಿಗೆ ಸವಾಲು ಹಾಕುವಂತಹ ಕೆಲಸವನ್ನ, ಆ ಸವಾಲಿನಲ್ಲಿ ಯಶಸ್ಸನ್ನ ಸಾಧಿಸುವಂತಹ ಕೆಲಸವನ್ನ ಇವತ್ತು ನಮ್ಮ ದೇಶ ಮಾಡಿದೆ. ಏನು ಹೈಡ್ರೋಜನ್ ಟ್ರೈನ್ನ ವಿಶೇಷತೆ? ಹೈಡ್ರೋಜನ್ ಟ್ರೈನ್ ಡೀಸೆಲ್ ವಿದ್ಯುತ್ ರೈಲ್ಗಿಂತ ಬಹಳ ಭಿನ್ನ ವೀಕ್ಷಕರೇ. ಡೀಸೆಲ್ ಅಥವಾ ಓವರ್ ಹೆಡ್ ವಿದ್ಯುತ್ ಲೈನ್ ಇದಕ್ಕೆ ಬೇಕಾಗಿಲ್ಲ. ಹೈಡ್ರೋಜನ್ ದ್ರವವನ್ನ ಇಂಜಿನ್ಗೆ ಇಂಧನವಾಗಿ ಬಳಸ್ತಾರೆ. ಹೈಡ್ರೋಜನ್ ಲಿಕ್ವಿಡ್ ಅನ್ನ ಹೈಡ್ರೋಜನ್ ಆಮ್ಲಜನಕದ ಜೊತೆಗೆ ಸೇರ್ಕೊಂಡು ಅಲ್ಲೊಂದು ರಾಸಾಯನಿಕ ಪ್ರಕ್ರಿಯೆ ಆರಂಭ ಆಗುತ್ತೆ. ಫ್ಯೂಯಲ್ ಸೆಲ್ ಮೂಲಕ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇದರಿಂದ ರೈಲು ಸ್ಟಾರ್ಟ್ ಆಗುತ್ತೆ. ಇನ್ನ ಹೊಗೆಯ ಬದಲು ಕೇವಲ ನೀರು ಮತ್ತು ಹಬೆ ಅಂತೀವಲ್ಲ, ಆ ಹಬೆ ಮಾತ್ರ ಹೊರಬರುತ್ತೆ. ದುಬಾರಿ ವಿದ್ಯುತ್ ತಂತಿಗಳ ಜಾಲದ ನಿರ್ಮಾಣ ಇದಕ್ಕೆ ಖಂಡಿತ ಬೇಕಾಗಿಲ್ಲ. ಬೇರೆ ಟ್ರೈನ್ಗಳ ರೀತಿಯಲ್ಲಿ ಡೀಸೆಲ್ ರೈಲಿಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಶಬ್ದ ಬರುತ್ತೆ. ಡೀಸೆಲ್ ವಿದ್ಯುತ್ಗೆ ಹೋಲಿಸಿದ್ರೆ ಹೈಡ್ರೋಜನ್ನ ಮೈಲೇಜ್ ಬಹಳ ಹೆಚ್ಚು, ಬಹಳ ಅನುಕೂಲಕಾರಿ ಇದೆ. ಈ ರೈಲಲ್ಲಿ 2 ಹೈಡ್ರೋಜನ್ ಚಾಲಿತ ಪವರ್ ಕಾರ್ಗಳಿದೆ. ಈ ಪವರ್ ಕಾರ್ಗಳಿಂದ ಭಾರಿ ಅನುಕೂಲ. ಹೈಡ್ರೋಜನ್ ರೈಲಲ್ಲಿ 8 ಸಾಮಾನ್ಯ ಕೋಚ್ಗಳ ಅಳವಡಿಕೆಯಾಗಿದೆ. ಪ್ರತಿ ಪವರ್ ಕಾರ್ನಲ್ಲಿ ಹೈಡ್ರೋಜನ್ ಇಂಧನ ಕೋಶಗಳು, ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟರಿ, ಹೈಡ್ರೋಜನ್ ಸಿಲಿಂಡರ್ ಇದೆ. ಇದರಿಂದ ಹೈಡ್ರೋಜನ್ ರೈಲ್ ಓಡಾಡುತ್ತೆ. ಸುರಕ್ಷತೆಗಾಗಿ ಸೋರಿಕೆ ಮತ್ತು ಬೆಂಕಿಯ ಡಿಟೆಕ್ಟರ್ಗಳನ್ನು ಕೂಡ ಈ ಟ್ರೈನ್ನಲ್ಲಿ ಅಳವಡಿಸಲಾಗಿದೆ. ಜಿಂದ್ನಲ್ಲಿ ಇವತ್ತು ಈ ಹೈಡ್ರೋಜನ್ ಟ್ರೈನ್ನ ಲೋಕಾರ್ಪಣೆ ಆಯಿತು. ಈ ಲೋಕಾರ್ಪಣೆಯ ಸಂದರ್ಭದಲ್ಲಿಯೇ ಜಿಂದನ್ನ ಯಾವ ರೀತಿ ಹೊಗಳಿದ್ರು ಅಂತಂದ್ರೆ ಪ್ರಧಾನಿ ಮೋದಿ ಅವರು, ಜಿದ್ ಹೇ ಇಸ್ಲಿಯೇ ಜಿಂದ್ ಪೇ ಕಡೆ ಹೇ ಅಂತ ಹೇಳಿದ್ರು. ಈ ಮೂಲಕ ಇಡೀ ದೇಶಕ್ಕೆ ಮತ್ತೊಂದು ಸಾಧನೆಯ ಗರಿ ಈ ಹೈಡ್ರೋಜನ್ ರೈಲು ಅನ್ನುವಂಥ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದರು. ನೆಕ್ಸ್ಟ್, ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ವೀಕ್ಷಕರೇ, ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ.
ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವಂತಹ ಯೂನಿವರ್ಸಿಟಿಗಳ ಭವಿಷ್ಯವೇ ಅತಂತ್ರ ಆಗ್ಬಿಟ್ಟಿದೆ. ಗ್ಯಾರಂಟಿ ಸರ್ಕಾರದಿಂದ ರಾಜ್ಯದ ಯೂನಿವರ್ಸಿಟಿಗಳಿಗೆ ಬಿಡಿಗಾಸು ಅನುದಾನ ಸಿಗ್ತಾ ಇಲ್ಲ. ಬೆಂಗಳೂರಿನಿಂದ ಹಿಡಿದು ಕಲ್ಯಾಣ ಕರ್ನಾಟಕದವರೆಗೆ, ಕರಾವಳಿಯಿಂದ ಹಿಡಿದು ಕಿತ್ತೂರು ಕರ್ನಾಟಕದವರೆಗೆ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹೇಗೆ ದಿವಾಳಿ ಆಗ್ತಾ ಇದೆ, ಎಲ್ಲೆಲ್ಲಿ ಯಾವ ರೀತಿಯ ಬಿಕ್ಕಟ್ಟು ಸೃಷ್ಟಿ ಆಗ್ತಾ ಇದೆ. ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವಂತ ಈ ಸರ್ಕಾರ ಒಂದೊಂದು ಯೂನಿವರ್ಸಿಟಿಗೆ ಒಂದು 10-15 ಕೋಟಿ ರೂಪಾಯಿ ಖರ್ಚು ಮಾಡುವ ಇಚ್ಛಾಶಕ್ತಿ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈ ಅಭಿಯಾನದ ಮೂಲಕ ಮಾಡುವಂತ ಕೆಲಸ ಆಗ್ತಾ ಇದೆ. ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಾಜಿ ಸಿಬ್ಬಂದಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಮಾಜಿ ಚಾನ್ಸಲರ್ಗಳು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನೀವು ಕೂಡ ಮಾತಾಡೋಣ. ನಿಮ್ಮ ಅಭಿಪ್ರಾಯಕ್ಕೆ ನಾವು ಪ್ರಾಶಸ್ತ್ಯವನ್ನ ಕೊಡ್ತೀವಿ. ಈ ವರದಿಯನ್ನ ನೋಡಿ ಆಮೇಲೆ ನೀವು ಮಾತಾಡೋಣ. ಗ್ಯಾರಂಟಿ ಸರ್ಕಾರದಿಂದ ವಿಶ್ವವಿದ್ಯಾಲಯಗಳಿಗೆ ಸಿಗದ ಅನುದಾನ, ತೀವ್ರ ಆರ್ಥಿಕ ಸಮಸ್ಯೆ ಎದುರಿಸ್ತಾ ಇವೆ ರಾಜ್ಯದ ವಿಶ್ವವಿದ್ಯಾಲಯಗಳು. ರಾಜ್ಯದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರ ಸರಿಯಾಗಿ ಅನುದಾನವನ್ನು ನೀಡದೇ ಇರುವ ಕಾರಣಕ್ಕೆ ಕೆಲವೊಂದಿಷ್ಟು ಪ್ರಮುಖ ವಿಶ್ವವಿದ್ಯಾಲಯಗಳು ಇದೀಗ ದಿವಾಳಿ ಅತ್ತ ಸಾಗ್ತಿವೆ. ಅದರಲ್ಲಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ಕಲಬುರಗಿ, ಮಂಗಳೂರು, ಧಾರವಾಡ, ಶಿವಮೊಗ್ಗ, ಹಂಪಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯಗಳು ಅನುದಾನವಿಲ್ಲದೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿವೆ. ರಾಜ್ಯದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳು 32, ಖಾಸಗಿ ಯೂನಿವರ್ಸಿಟಿಗಳು 30, ಡಿಎಮ್ಡ್ ಟು ಬಿ ಯೂನಿವರ್ಸಿಟಿಗಳು 11, ಅವುಗಳಲ್ಲಿ ಬೆಂಗಳೂರಿನಲ್ಲೇ 19 ಖಾಸಗಿ ವಿಶ್ವವಿದ್ಯಾಲಯಗಳಿವೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೇರಿದಂತೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ 1, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಉಂಟಾಗಿದೆ. ವರ್ಷಕ್ಕೆ 20 ಕೋಟಿ ಬಜೆಟ್ ಇದೆ. ಕಳೆದ ವರ್ಷದಿಂದ ಸರ್ಕಾರ ಅನುದಾನವನ್ನು ನೀಡಿಲ್ಲ. ಸರ್ಕಾರ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಗಳು ಇದೀಗ ಆರ್ಥಿಕ ಪರಿಸ್ಥಿತಿ ಎದುರಿಸ್ತಿದ್ದಾವೆ. ನಾನೀಗ ಆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಒಳಗಡೆ ಇದ್ದೇನೆ. ಇಲ್ಲಿ ಸಹ ಸರ್ಕಾರ ನಯಾ ಪೈಸಾ ಅನುದಾನ ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ವಿವಿ ತುಂಬ ಆರ್ಥಿಕ ಪರಿಸ್ಥಿತಿ ಎದುರಾಗಿದೆ. ವರ್ಷಕ್ಕೆ 10 ಕೋಟಿ ಬೇಕಾಗುತ್ತೆ. ಬಟ್ ಕಳೆದ ವರ್ಷ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ ಅಂತ ಇಲ್ಲಿನ ವಿವಿಯ ಕುಲಪತಿಗಳು ಸಹ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಯೂನಿವರ್ಸಿಟಿ ನಡೆಸಲು ತುಂಬ ಕಷ್ಟ ಆಗ್ತಿದೆ. ಒಂದು ಕಡೆ ಫ್ಯಾಕಲ್ಟಿಗಳಿಗೆ ಸಂಬಳ ಕೊಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಇಲ್ಲಿ ವಿದ್ಯಾರ್ಥಿಗಳ ಶುಲ್ಕ ಸೇರಿದಂತೆ 10 ಕೋಟಿ ಇಲ್ಲಿ ಅಮೌಂಟ್ ಬರಲಿದೆ. ಬಟ್ ನಮಗೆ ಇನ್ನೂ 10 ಕೋಟಿ ಬೇಕಾಗುತ್ತೆ. ಈಗ ಗೆಸ್ಟ್ ಲೆಕ್ಚರ್ಗೆ ನಾವೇ ಈಗ ಸಂಬಳ ಕೊಡಬೇಕೆಂಬುದು ಒಂದು ಕಡೆ ಸರ್ಕಾರ ಸೂಚನೆ ಸಹ ನೀಡಿದೆ. ತುಂಬ ಕಷ್ಟ ಆಗುತ್ತೆ. ಒಂದು ಕಡೆ ಸಂಶೋಧನೆಗೆ ಹಣ ಮೀಸಲಿಟ್ಟಿಲ್ಲ ಸರ್ಕಾರ. ಹೀಗಾಗಿ ಹೀಗೆ ಮುಂದುವರೆದ್ರೆ ಒಂದು ಕಡೆ ತುಂಬ ಕಷ್ಟ ಆಗುತ್ತೆ. ಯೂನಿವರ್ಸಿಟಿ ಮುಚ್ಚುವ ಹಂತಕ್ಕೆ ಸಹ ಬರ್ಬೋದು. ಇನ್ನು ಈ ಬಗ್ಗೆ ಮಾತನಾಡಿ, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಆಂತರಿಕ ಸಂಪನ್ಮೂಲದಿಂದ 10 ಕೋಟಿ ಬರಲಿದೆ. 260 ಕಾಯಂ ಸೇರಿದಂತೆ ಗೆಸ್ಟ್ ಉಪನ್ಯಾಸಕರು ಬೋಧನೆಯನ್ನು ಮಾಡ್ತಿದ್ದಾರೆ. ಇದೀಗ ಅತಿಥಿ ಉಪನ್ಯಾಸಕರಿಗೆ ಕೂಡ ಸಂಬಳ ನೀಡಲು ಸರ್ಕಾರ ತಿಳಿಸಿದ್ದು ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ವರ್ಷಕ್ಕೆ 10 ಕೋಟಿ ಅನುದಾನ ನೀಡಬೇಕು ಅಂತ ವಿಶ್ವವಿದ್ಯಾಲಯ ಕುಲಪತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅನುದಾನ ನಮಗೆ ಬೇಕಾಗುತ್ತೆ ಮತ್ತು ಇವುಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ, ಕರೆಂಟು ಇಂಥದ್ದೆಲ್ಲ ಸೇರಿ ನಮಗೆ ಸುಮಾರು 16 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಬರ್ತದೆ. ಹಾಸ್ಟೆಲ್ ಒಂದರ ನಿರ್ವಹಣೆಗೆ ನಮಗೆ ಒಂದು 50-60 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ಇಲ್ಲಿವರೆಗೂ ನಮ್ಮ ವಿಶ್ವವಿದ್ಯಾಲಯದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರ್ಕಾರ ಯಾವಾಗಲೂ ಕೂಡ ನಮಗೆ 2 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿಲ್ಲ. ಒಮ್ಮೆ ಹಿಂದೆ, ಬಹಳ ಹಿಂದೆ 1.5 ಕೋಟಿ ಕೊಟ್ಟಂತೆ. ಆಮೇಲೆ ಕಳೆದ 2 ವರ್ಷಗಳ ಹಿಂದೆ ಕೇವಲ 50 ಲಕ್ಷ ರೂಪಾಯಿ ಅನುದಾನವನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 6 ವರ್ಷಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿರೋದು ಕೇವಲ 2 ಕೋಟಿ. ಇಲ್ಲ, ನಮಗೆ ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಮ್ಯಾಚ್ ಮಾಡಿಕೊಂಡು ವಿಶ್ವವಿದ್ಯಾನಿಲಯವನ್ನು ನಾವು ಸರಿಸಮಾನವಾಗಿ ಏನು ಯಾವುದನ್ನು ಖಾಸಗಿಯಾಗಿ ಮಾಡ್ತಿದ್ದಾರೆ ಅವರು ಕೊಡುವಂಥ ಎಲ್ಲ ಫೆಸಿಲಿಟಿ ಕೊಟ್ಟು ಮಾಡಬೇಕಾದ್ರೂ ಕೂಡ ಪ್ರತಿ ವರ್ಷ ಸರ್ಕಾರ ನಮಗೆ ಅಧ್ಯಾಪಕರ ಸಂಬಳವನ್ನು ಹೊರತುಪಡಿಸಿ ಒಂದು 10 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟರೂ ಕೂಡ ಇದನ್ನೊಂದು ಆಧುನಿಕವಾದ ಸುಸಜ್ಜಿತವಾದ ಮಾದರಿಯಾದಂಥ ಒಂದು ವಿಶ್ವವಿದ್ಯಾಲಯವಾಗಿ ರೂಪಿಸಬಹುದು. ಸಂಶೋಧನೆಗಳಿಗೆ ಕೂಡ ನಾವು ಹಣವನ್ನು ಮೀಸಲಾಗಿಡಬಹುದು. ಹೌದು, ಇಲ್ಲಾಂದರೆ ಕಷ್ಟ. ಇಲ್ಲಾಂದರೆ ಇದೇನಾಗುತ್ತೆ, ಯಾವ ಆಶಯಗಳಿಗಾಗಿ ಇದನ್ನು ಈಗ ಉದಾಹರಣೆ ನಮ್ಮ ವಿಶ್ವವಿದ್ಯಾಲಯದಿಂದ ಸ್ಥಾಪಿಸಿದ್ದು
ಪದವಿಗಳನ್ನು ಕೊಡೋ ಕಾರಣಕ್ಕಾಗಲ್ಲ. ಪದವಿಗಳು ಕೊಡೋದಕ್ಕೆ ನಮ್ಮ ಸ್ಟೇಟ್ ಯೂನಿವರ್ಸಿಟಿ ಸೇವೆ. ರಿಯಾಲಿಟಿ ಚೆಕ್ 2 ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೂ ಸರ್ಕಾರದಿಂದ ಅನುದಾನ ನೀಡಿಲ್ಲ. ಆಂತರಿಕ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ಅಭಿವೃದ್ಧಿಗೊಂಡಿದೆ. ವರ್ಷಕ್ಕೆ 100 ಕೋಟಿ ಬಜೆಟ್ ಒಳಗೊಂಡಿದೆ. 1,35,000 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಿದ್ದಾರೆ. ಆದರೆ 160 ಕಾಯಂ ಪ್ರಾಧ್ಯಾಪಕರು ಬೇಕಾಗಿದ್ದಾರೆ. 2018ರಿಂದ ವಿಶ್ವವಿದ್ಯಾಲಯ ಅಭಿವೃದ್ಧಿ ವಿಷಯಕ್ಕೆ ಅನುದಾನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಕುಲಪತಿಗಳು. ನಮಗೆ ವರ್ಷಕ್ಕೆ ಬಜೆಟ್ಟು ಒಂದು 100 ಕೋಟಿ ಎಷ್ಟಾಗುತ್ತೆ? ಸರ್ಕಾರದಿಂದ ವೇತನ ಬರುತ್ತೆ. ನಮಗೆ ವೇತನ ಬಿಟ್ಟು ಇನ್ಯಾವುದೇ ಅನುದಾನ ಈಗ ಸದ್ಯಕ್ಕೆ ಈ ವರ್ಷಕ್ಕೆ ಬಂದಿಲ್ಲ, ಮತ್ತು ಮುಂದಿನ ದಿನಗಳು ಬರೋ ನಿರೀಕ್ಷೆ ಇದೆ. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅನುದಾನವನ್ನು ನೀಡ್ತಿಲ್ಲ. ಆದರೆ ಶುಲ್ಕ ಸೇರಿದಂತೆ ಹಲವು ದರ ಜಾಸ್ತಿ ಮಾಡ್ತಿದೆ. ಸರ್ಕಾರ ಈ ಕೂಡಲೇ ಅನುದಾನವನ್ನು ನೀಡಿ ಬಡ ಮಕ್ಕಳ ಭವಿಷ್ಯ ರೂಪಿಸಬೇಕೆಂದು ವಿದ್ಯಾರ್ಥಿ ಸಂಘಟನೆಗಳು ಒತ್ತಾಯಿಸಿವೆ. ಒತ್ತಾಯ ಮಾಡ್ತಕ್ಕಂಥದ್ದು ಏನಂತಂದ್ರೆ ಈ ಕೂಡಲೇ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮುಖ್ಯವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೇನೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಒಂದು ಅಂಕಪಟ್ಟಿಯ ಹೆಚ್ಚುವರಿ ಹಣ ಶುಲ್ಕ ಏನು ಹೆಚ್ಚುವರಿ ಹಣ ವಸೂಲಿಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ನೀವು ಕತ್ತರಿಯನ್ನು ಹಾಕಿ ಸರ್ಕಾರದಿಂದ ಹಣ ಭರಿಸಬೇಕಂತೇಳಿ. 5,000 ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಯೂನಿವರ್ಸಿಟಿನ, ಯಾಕಂದರೆ ಇದು ಮಹಾರಾಣಿ ಯೂನಿವರ್ಸಿಟಿ ಅಂದರೆ ತುಂಬ ಹಳೆಯ ಕಾಲದ್ದು ಬಿಲ್ಡಿಂಗು, ಇದು ಸಹ ಬಿಲ್ಡಿಂಗನ್ನು ರಿನೋವೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಸರ್ಕಾರ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕೆಂಬುದು ಒಂದು ಕಡೆ ಇಲ್ಲಿನ ಕುಲಪತಿಗಳು ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಒಂದು ವರ್ಷಕ್ಕೆ 10 ಕೋಟಿ ಕೊಟ್ಟರೆ ಮ್ಯಾನೇಜ್ ಸಹ ಮಾಡ್ಬೋದು ಅಂತ ಒಂದು ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಕುಲಪತಿಯವರು ಸ್ಪಷ್ಟನೆ ಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ವೀಕ್ಷಕರು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಜ್ಞಾನದ ಹಸಿವು ನೀಗಿಸಬೇಕಾದ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ನಲುಗಿ ಹೋಗ್ತಾ ಇವೆ. ರಾಜ್ಯದಲ್ಲಿ ಶತಮಾನದ ಇತಿಹಾಸ ಇರುವಂತಹ ವಿಶ್ವವಿದ್ಯಾಲಯಗಳನ್ನು ನಡೆಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಸರ್ಕಾರದಿಂದ ಸರಿಯಾದ ಅನುದಾನ ಸಿಗದೆ ವಿವಿಗಳು ಸೊರಗ್ತಾ ಇವೆ. ಹಾಗಾದ್ರೆ ರಾಜ್ಯದ ಈ ಕ್ರಮದ ಬಗ್ಗೆ ನಮ್ಮ ಜೊತೆ ಕರೆ ಮಾಡಿ ಮಾತಾಡಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ಗೂ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮೆಸೇಜ್ ಮಾಡಬಹುದಾಗಿದೆ. ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ಆ ನಂಬರನ್ನು ನೋಟ್ ಮಾಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಇವತ್ತಿನ ವಿಷಯ, ಜ್ಞಾನದ ಹಸಿವು ನೀಗಿಸಬೇಕಾದ ನಮ್ಮ ರಾಜ್ಯದ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಸೊರಗ್ತಾ ಇವೆ. ರಾಜ್ಯದ ವಿವಿಗಳಿಗೆ ಅನುದಾನದ ಕೊರತೆ, ಶಿಕ್ಷಕರದ್ದೇ ಕೊರತೆ. ಸರ್ಕಾರಗಳು ಭರವಸೆ ನೀಡ್ತಾ ಇವೆಯೇ ಹೊರತು ಬಿಡಿಗಾಸು ಬಿಡುಗಡೆ ಮಾಡ್ತಾ ಇಲ್ಲ. ರಾಜ್ಯದ ಪ್ರಮುಖ ವಿವಿಗಳಲ್ಲಿನ ವಾಸ್ತವ ಸ್ಥಿತಿ ಏನಿದೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಸಂಗೀತ ಅಂತ ಕರೆ ಮಾಡಿದ್ದಾರೆ ಮೈಸೂರಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಏನನ್ಸುತ್ತೆ ನಿಮಗೆ? ಈಗ ಜ್ಞಾನ ದೇಗುಲಗಳಿಗೆ ಆರ್ಥಿಕ ಗ್ರಹಣ ಹಿಡಿದಂಗಾಗಿದೆ. ವಿವಿಗಳಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ, ನಿಮ್ಮ ಅಭಿಪ್ರಾಯ? ನೀವು ಕೊಟ್ಟಿರೋ ವಿಷಯ ತುಂಬಾ ಚೆನ್ನಾಗಿದೆ. ಜ್ಞಾನ ದೇವಗಳಿಗೆ ಆರ್ಥಿಕ ಗ್ರಹಣ ಹಿಡ್ದಿರೋ ನಿಜವಾಗ್ಲೂ ಸತ್ಯನೇ. ಆದ್ರೆ ಯಾವ ಕಾಲೇಜು ನಡೆಸಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಮತ್ತೆ ಅವ್ರಿಗೆ ಟೀಚರ್ಸ್ಗಳಿಗೆ ಸಂಬಳ ಕೊಡಕ್ಕೆ ಇವ್ರಿಗೆ ದುಡ್ಡಿಲ್ಲ. ಗ್ಯಾರಂಟಿಗಳು ಕೊಟ್ಟುಬಿಟ್ಟು ಕರ್ನಾಟಕನ ಹಾಳು ಮಾಡ್ಬಿಟ್ರು. ಇವ್ರಿಗೆ ಏನು ಮಾಡಕ್ಕಾಗಲ್ಲ ಸರ್. ಇವ್ರ ಕೈಲಿ ಏನು ನಡ್ಸಕ್ಕಾಗಲ್ಲ. ಯಾವ ಯೂನಿವರ್ಸಿಟಿನೂ ನಡ್ಸಕ್ಕಾಗಲ್ಲ. ಯಾವ್ದಕ್ಕೂ ಇವ್ರ ಹತ್ರ ದುಡ್ಡಿನ ಕೊರತೆ ಆಗಿದೆ. ಏನು ಮಾಡಲ್ಲ ಇವರು. ಹೀಗೆ ನಡೀತಾ ಇರುತ್ತಷ್ಟೇ. ತುಂಬಾ ಕಷ್ಟ ಇದು ಇಂಪ್ರೂವ್ಮೆಂಟ್ ಮಾಡೋದು. ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಸರ್ಕಾರ ಏನ್ ಮಾಡಿದ್ರೆ ಒಳ್ಳೇದು ಅಂತ? ಫೈನ್, ಥ್ಯಾಂಕ್ ಯು ಸಂಗೀತ ಮೇಡಮ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಜೇವರ್ಗಿಯಿಂದ. ನಮಸ್ಕಾರ. ಫೈನ್, ನೋಡಿ ವಿಶ್ವನಾಥ್ ಮತ್ತೊಮ್ಮೆ ಕರೆ ಮಾಡಿ. ನೋಡಿ, ಈಗ ನಾವು ಗಮನಿಸ್ತಾ ಇರುವಂಥ ವಿಚಾರ ಏನಂತಂದ್ರೆ, ಈಗ ಗ್ಯಾರಂಟಿಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿ, ಈಗಷ್ಟೇ ಒಬ್ಬ ಕಾಲರ್ ನಮ್ಮ ಜೊತೆಗೆ ಹೇಳ್ತಾ ಇದ್ರಲ್ಲ ಸಂಗೀತ ಅವರು, ಗ್ಯಾರಂಟಿ ಅಂತ ಹೇಳಿ, ಆಯ್ತು ಗ್ಯಾರಂಟಿಗಳನ್ನು ಕೊಡ್ತೀರಾ ಕೊಡಿ, ಯೂನಿವರ್ಸಿಟಿಗಳಿಗೆ ನೀವು ಯಾಕೆ ಅನುದಾನವನ್ನು ಕೊಡಬಾರ್ದು? ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ, ಯೂನಿವರ್ಸಿಟಿಗಳ ಬಗ್ಗೆಯೂ ಕೂಡ ಸ್ವಲ್ಪ ನಿಮ್ಗೆ ಕಾಳಜಿ ಇರಬೇಕಲ್ವಾ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಉಡುಪಿಯಿಂದ ಜಯಂತ್ ಅಂತ ಕರೆ ಮಾಡಿದ್ದಾರೆ. ಜಯಂತ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಯೂನಿವರ್ಸಿಟಿಗಳ ವಿಚಾರವಾಗಿ?
ಸರ್ ನನ್ನ ಅಭಿಪ್ರಾಯ ಏನಂತಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಸರ್ ಅನುದಾನ ಕೇಳೋರು ಅನುದಾನ ಕೊಡೋರು ಇಬ್ರು ಟ್ರಾನ್ಸ್ಪರೆನ್ಸಿ ಇರ್ಬೇಕಲ್ಲ ಸರ್. ಸರಿ ಸರ್ 10 ಕೋಟಿ ಕೊಡ್ತೇವೆ 100 ಕೋಟಿ ಕೊಡ್ತೇವೆ, ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಾ, ಏನ್ ಮಾಡಿದೀರಾ, ಕೊಟ್ಟಿದ್ದಾರಾ ಸರ್ ಇವ್ರ ಲೆಕ್ಕನ? ಸರಿ ಎಷ್ಟು ಜನ ಸ್ಟೂಡೆಂಟ್ಸಿಗೆ ಒಳ್ಳೇದ್ ಮಾಡಿದ್ರು? ಇದರಿಂದ ಏನು ಈಗ 10 ಕೋಟಿ ಲಾಸ್ಟ್ ವರ್ಷ ಕೊಟ್ರು ಅಥವಾ ಹಿಂದಿನ ವರ್ಷ ಕೊಟ್ರು, ಮೋದಿ ಕೊಟ್ರು, DK ಶಿವಕುಮಾರ್ ಕೊಟ್ರು, ಸಿದ್ದರಾಮಯ್ಯ ಕೊಟ್ರು, ಅದಲ್ಲ ವಿಷಯ. ಹೌದು, ತಗೊಂಡಿದ್ದ ಹಣನ ಏನ್ ಮಾಡಿದ್ರು? ಸರಿ ಇವ್ರೇನು ಫ್ರೀಯಾಗಿ ಕಲಿಸ್ತಾ ಇದ್ರ ಮಕ್ಕಳಿಗೆ? 10 ಕೋಟಿ ಕರ್ನಾಟಕ ಸರ್ಕಾರ ಕೊಡ್ತದೆ. ಹೆಸರು ಬೇಕಾಗಿಲ್ಲ ಅನ್ಸುತ್ತೆ. ನೀವ್ ಅಂತ ಇದ್ರಲ್ಲ ಸಿದ್ದರಾಮಯ್ಯ ಕೊಟ್ರು, DK ಶಿವಕುಮಾರ್ ಕೊಟ್ರು, ಮತ್ತೊಬ್ರು ಕೊಟ್ರು ಅಂತ ಹೆಸರಿನ ಅಗತ್ಯನೇ ಇಲ್ಲ. ಏನ್ ಅವ್ರ ಮನೆಯಿಂದ ಕೊಡ್ತಾರೆ, ಸರ್ಕಾರ ದುಡ್ಡಲ್ವಾ? ಹಾಗಲ್ಲ ಸರ್, ಈಗ ಕೊಟ್ರು ಸರಿ ಆಯ್ತು. ಈಗ ಯೂನಿವರ್ಸಿಟಿ, ಈಗ ನಮ್ಮ ಜ್ಞಾನಭಾರತಿ ಯೂನಿವರ್ಸಿಟಿಗೆ ಇವ್ರು ಕೊಟ್ರು ಅನುದಾನ 10 ಕೋಟಿ. ಓಕೆ, ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ರ? ಅಥವಾ ನೀವು 10 ಕೋಟಿ ಅನುದಾನ ಕೊಟ್ರಿ, ನಾವು ಅದಕ್ಕೆ ಇಷ್ಟು ಜನ ಮಕ್ಕಳಿಗೆ ನಾವು ಫ್ರೀ ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟಿದೀವಿ ಅಥವಾ ಇಷ್ಟು ಊಟ ಕೊಟ್ಟಿದೀವಿ ಅಂದ್ರೆ ಫುಡ್ ಕೊಟ್ಟಿದೀವಿ. ಹೌದು, ಟ್ರಾನ್ಸ್ಪರೆನ್ಸಿ ಎಲ್ಲಿದೆ ಸರ್? ಅಂದ್ರೆ ಅವ್ರು ಕೊಟ್ಟಿಲ್ಲ ನಮ್ಗೆ ಕಷ್ಟ ಆಗ್ತದೆ. ಸರಿ ಕಷ್ಟ, ನಿಮ್ಗೆ ಯೂನಿವರ್ಸಿಟಿ ಮಾಡುವಾಗ ಡಿಪೆಂಡ್ ಆಗಿದ್ರೆ ನೀವು ಗೌರ್ಮೆಂಟ್ ನಂಗೆ ಕೊಡ್ತಿದೆ ಅಂತಂದೇಳಿ. ನನ್ನ ಕ್ವಶನ್ ಇಷ್ಟೇ ಸರ್, ನೀವು ಏನೋ ಒಂದು ಮಾಡ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಥವಾ ಒಂದು ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡ್ತೇನೆ, ನಾವೊಂದು ಏನೋ ಒಂದು ಮಾಡ್ತೇವೆ, ಒಂದು ಸಂಸ್ಥೆ ಕಟ್ತೇನೆ ಅಂತಂದ್ರೆ ಅಲ್ಲಿ ನಿಸ್ವಾರ್ಥ ಸೇವೆ ಇರ್ಬೇಕು. ಯಾರೋ ಕೊಡ್ತಾರೆ, ಅವ್ರು ಕೊಟ್ಟರೆ ನಾನು ಇದು ಮಾಡ್ತೇನೆ ಅನ್ನೋ ತರ ಇರಬಾರ್ದಲ್ಲ ಸರ್. ಸರ್ಕಾರ ಏನ್ ಮಾಡಿದ್ರೆ ಒಳ್ಳೇದು ಅಂತ ನಿಮ್ಗನ್ಸುತ್ತೆ ಸರ್? ಸರ್ಕಾರದ ಬಗ್ಗೆ ಮಾತಾಡೋಕ್ಕಿಂತ ಇಂಪಾರ್ಟೆಂಟ್ ನಾನು ಹೇಳಿದ ಮನಸ್ಥಿತಿಗಳು ಚೇಂಜ್ ಆಗ್ಬೇಕು ಸರ್. ನೀವು ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ? ನೋಡಿ ಸರ್, ನಾನೊಬ್ಬ ಡ್ರೈವರ್, ನಾನು ಕೆಲಸ ಮಾಡ್ತೇನೆ. ನಾನು ಡ್ರೈವರ್ ಕೆಲಸ ಮಾಡುವಾಗ ಏನ್ ಮಾಡ್ತೇನೆ, ಇವತ್ತೊಂದು 2 ಡ್ಯೂಟಿ ಸಿಕ್ಕರೆ ನನಗೊಂದು 10 ರೂಪಾಯಿ ಜಾಸ್ತಿ ಬರ್ತದೆ ಅಂತ ನಾವೊಂದು ಲಗೇಜ್ ಎತ್ತು ಕೊಡ್ತೇವೆ ಕಸ್ಟಮರ್ಗೆ, ಯಾಕೆ ಅವನು 10 ರೂಪಾಯಿ ಟಿಪ್ಸ್ ಕೊಡ್ತಾನೆ ಅಂತ ಅಥವಾ 100 ರೂಪಾಯಿ ಕೊಡ್ತಾನೆ ಅಂತ. ಕರೆಕ್ಟಾ? ಕೊಟ್ಟಿಲ್ಲ ಅಂದ್ರೂ ನಾವು ಸ್ಮೈಲ್ ಅಲ್ಲಿ ಓಕೆ ಸರ್, ಥ್ಯಾಂಕ್ ಯು ಸರ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಬರ್ತೇವೆ. ಬಟ್ ಎಕ್ಸ್ಪೆಕ್ಟೇಷನ್ ನಮ್ದೇನು, ನಾವು ಅವರಿಗೆ ಒಳ್ಳೆ ಸರ್ವಿಸ್ ಕೊಟ್ರೆ, ಬೆಸ್ಟ್ ಒಂದು ಬಿಹೇವಿಯರ್ ಮಾಡಿದ್ರೆ, ವೇ ಆಫ್ ಟಾಕಿಂಗ್, ವೇ ಆಫ್ ಬಿಹೇವಿಯರ್ ಅಂತ ಆದಾಗ ಹೌದು ಇಂಪ್ರೆಸ್ ಆಗ್ತಾರೆ, 50 ರೂಪಾಯಿ 100 ರೂಪಾಯಿ ಕೊಡ್ತಾರೆ ಅಂತ. ವೆರಿ ನೈಸ್, ಥ್ಯಾಂಕ್ ಯು ಜಯಂತ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ರಾಯಚೂರಿಂದ ಶಂಭುಲಿಂಗಪ್ಪ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನನ್ಸುತ್ತೆ ಸರ್, ಈಗ ವಿಶ್ವವಿದ್ಯಾಲಯಗಳಿಗೆ ಆರ್ಥಿಕ ಗ್ರಹಣ ಹಿಡಿದಿದೆ, ಅನುದಾನ ಸಿಗ್ತಾ ಇಲ್ಲ, ವಿವಿಗಳಲ್ಲಿ ಏನಾಗ್ತಿದೆ ಅನ್ನೋಂಥ ಪ್ರಶ್ನೆ, ಏನ್ ಮಾಡ್ಬೇಕು ಸರ್ಕಾರ, ನಿಮ್ಮ ಅಭಿಪ್ರಾಯ ಏನು? ಸರ್, ಇವರು ಸರ್ಕಾರದವರು ಗ್ಯಾರಂಟಿಗೆ ಅದಕ್ಕೆಲ್ಲ ದುಡ್ಡು ಕೊಟ್ಬಿಟ್ಟು ಖಜಾನೆ ಎಲ್ಲ ಖಾಲಿ ಮಾಡಿದ್ದಾರೆ. ಇಂದಿನ ಯುವಕರೇ ಮುಂದಿನ ಪ್ರಜೆಗಳಂತಂದೇಳಿ ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವರು ವಿದ್ಯಾರ್ಥಿಗಳ ಲೆಕ್ಕಕ್ಕೆ ಏನು ಕೊಡದೆ ಹೋದ್ರಪ್ಪ ಅಂತಂದ್ರೆ ಅವ್ರು ಯಾವ ರೀತಿಯಾಗಿ ನಡೆಸೋದು ಸರ್ ಇನ್ಸ್ಟಿಟ್ಯೂಟ್? ಬಹಳ ತೊಂದರೆ ಆಗುತ್ತೆ ಸರ್. ಇದೆಲ್ಲ ಜಾನಪದ ಕಲೆಗಳು ಅವೆಲ್ಲವೂ ಕರ್ನಾಟಕದ ಉಳಿಬೇಕಾದಂತ ಪರಿಸ್ಥಿತಿಯಲ್ಲಿ ಇವ್ರು ಅಂದಾಂಡೆ ಕೊಡದೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಸ್ಟಾಫ್ಗಳಾದ್ರೆ ಏನ್ ಮಾಡ್ತಾರೆ ಸರ್? ಇವ್ರು ಜಾನಪದ ಕಲೆಗಳು ಅಂತವೆಲ್ಲ ಯಾವ ರೀತಿ ಉಳಿಸ್ತಾರೆ ಸರ್? ಉಳ್ಸಕ್ಕಾಗಲ್ಲ ಸರ್. ಇವ್ರು ಸುಮ್ನೆ ಅವರು ಇವ್ರು ಅಂತಂದೇಳಿ ಗ್ಯಾರಂಟಿ ಕೊಟ್ಕೊಂಡು ಎಲ್ಲ ಸರ್ಕಾರನೇ ದಿವಾಳಿ ಆಗಿ ಹೋಗ್ಬಿಟ್ಟು ಸರ್. ಇದನ್ನ ಮಾಡಕ್ಕೆ ಆಗೋಯ್ತು. ಥ್ಯಾಂಕ್ ಯು ಶಂಭುಲಿಂಗಪ್ಪ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಜಿತೇಂದ್ರ ಅಂತ ಕರೆ ಮಾಡಿದ್ದಾರೆ ರಾಯಚೂರಿನಿಂದಾನೆ. ನಮಸ್ಕಾರ ಜಿತೇಂದ್ರ ಅವರೇ. ಸರ್, ಇವ್ರು ಏನ್ ಮಾಡ್ತಾ ಇದಾರಲ್ಲ ಸರ್, ಜುಟ್ಟಿಗೆ ಮಲ್ಗೆ ಹೂ ಮುರಿಸ್ಕೊಂಡು ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂ ಕೊಡಕ್ಕೆ ಇವರಿಗೆ ದುಡ್ಡಿರುತ್ತೆ ಸರ್. ಯಾವ ವಿಶ್ವವಿದ್ಯಾನಿಲಯಗಳಿಗೂ ಇವ್ರಿಗೆ ಅನುದಾನ ಕೊಡಕ್ ಬರ್ತಾ ಇಲ್ಲ ಇವರಿಗೆ. ಅದಕ್ಕೆ ಜಿತೇಂದ್ರ ಅವರು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಸ್, ಹೇಳಿ, ಈಗ ಅಭಿಪ್ರಾಯ ಹೇಳಿ. ಸರ್, ಇವರಿಗೆ ಬೇರೆದಕ್ಕೆಲ್ಲ ಕೊಡೋದಕ್ಕೆ ದುಡ್ಡಿರುತ್ತೆ. ಹೈಯರ್ ಎಜುಕೇಶನ್ ಆಗ್ಲಿ, ಡಿಗ್ರಿ ಎಜುಕೇಶನ್ಗಳಿಗೆ, ಯೂನಿವರ್ಸಿಟಿಗಳಿಗೆ ಇವತ್ತಿನವರೆಗೂ ಅನುದಾನ ಅಂದ್ರೆ ಏನು ಇಲ್ಲ ಸರ್. ಒಟ್ಟು ಎಲ್ಲ ಯೂನಿವರ್ಸಿಟಿಗೂ ಏನಂತ ಆರ್ಡರ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ದುಡ್ಡನ್ನ ನೀವೇ ನೋಡ್ಕೊಬೇಕು. ಹಿಂಗಾದ್ರೆ ಹೆಂಗಾಗುತ್ತೆ ಸರ್? ಎಲ್ಲಾ ದುಡ್ಡನ್ನು ಯೂನಿವರ್ಸಿಟಿನೇ. ಹಾಗಾದ್ರೆ ಎಜುಕೇಶನ್ಗೆ ಅಂತ ಹೇಳಿದ್ರೆ ಪ್ರೈವೇಟ್ ಅಲ್ಲ ಎಷ್ಟೊಂದು ದುಡ್ಡು ಮಾಡ್ತಾರೆ. ಒಂದೊಂದು ಸೀಟಿಗೆ 70,000 80,000 ಮಾಡ್ತಾರೆ. ಆದ್ರೆ ಇಲ್ಲಿ ಬರೀ 10,000 ರೂಪಾಯಿಗೆ ಡಿಗ್ರಿ ಓದ್ತಾರೆ ಹುಡುಗರು ವರ್ಷ ಪೂರ್ತಿ. ಇಷ್ಟು ಕಡಿಮೆ ದುಡ್ಡಲ್ಲಿ ಸಿಗ್ತಾ ಇದೆ ಅಂದಾಗ ಸರ್ಕಾರನೇ ತೆಗ್ದಿರೋದು. ಸರ್ಕಾರ ತೆಗೆದ ಮೇಲೆ
ಅದಕ್ಕೆ ಅನುದಾನ ಕೊಟ್ಟು ಹೋಗ್ಬೇಕು, ಹೌದು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅದನ್ನ. ಹೌದು. ಆದ್ರೆ ಮಾಡ್ತಾ ಇಲ್ಲ ಸರ್, ಯಾವ ಯೂನಿವರ್ಸಿಟಿಗಳಲ್ಲೂ ಮಾಡ್ತಾ ಇಲ್ಲ. ಇದು ಒಂದೇ ಯೂನಿವರ್ಸಿಟಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೈಯರ್ ಎಜುಕೇಶನ್ ಆಗಿರ್ಬೋದು, ಡಿಗ್ರಿ ಎಜುಕೇಶನ್ ನ ಇನ್ನೇನು ಮುಚ್ಚಬೇಕು ಅನ್ನೋ ಸ್ಟೇಜಿಗೆ ಬಂದಿದಾವೆ ಎಲ್ಲ ಯೂನಿವರ್ಸಿಟಿಗಳು. ಓಕೆ, ಥ್ಯಾಂಕ್ ಯು ಜಿತೇಂದ್ರ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಚಿತ್ರದುರ್ಗದಿಂದ ಬಸವರಾಜ್ ಅಂತ ಮತ್ತೊಬ್ಬ ಕಾಲರ್. ಬಸವರಾಜ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ಏನು ಸರ್ ಯೂನಿವರ್ಸಿಟಿಗಳ ವಿಚಾರವಾಗಿ? ಸರ್, ರಾಜ್ಯದಲ್ಲಿರೋ ಯೂನಿವರ್ಸಿಟಿಗಳಿಗೆ ರಾಜ್ಯ ಸರ್ಕಾರ ಒಂದು ಕಾನೂನು ಮಾಡಬೇಕು. ನಾವು ಕೊಡ್ಬೋದು ಬಿಡ್ಬೋದು ಅನ್ನೋದು ಮುಖ್ಯ ಅಲ್ಲ, ಅನುದಾನ ಬಿಡುಗಡೆ ಮಾಡ್ಬೋದು ಬಿಡ್ಬೋದು ಅನ್ನೋದು ಮುಖ್ಯ ಅಲ್ಲ. ಈ ಕಾನೂನು ಮಾಡಬೇಕು, ಯೂನಿವರ್ಸಿಟಿಗೆ ಇಷ್ಟ ಹಣ ಕೊಡ್ಲೇಬೇಕು ಅಂತ ಕಾನೂನು ಮಾಡಬೇಕು. ಆ ಕಾನೂನು ಇದ್ರೆ ಅವರು ಕಾನೂನು ಕೈ ಸಿಗ್ತಾರೆ ಸರ್ಕಾರ. ಇವರು ಕೋರ್ಟ್ಗೆ ಹೋಗ್ಬೋದು ಯೂನಿವರ್ಸಿಟಿಯವರು, ಅನುದಾನ ಕೊಟ್ಟಿಲ್ಲ ಇವರು ತಪ್ಪು ಮಾಡಿದಾರೆ ನಮಗೆ ಅಂತ ಅವರು ನ್ಯಾಯಾಲಯಕ್ಕೆ ಹೋಗ್ಬೋದು. ಕರೆಕ್ಟ್ ಸರ್, ಕಮಿಟ್ಮೆಂಟ್ ಅಲ್ವಾ ಸರ್ ಸರ್ಕಾರದ್ದು? ಈಗ ಯೂನಿವರ್ಸಿಟಿಗಳಿಗೆ ಆರ್ಥಿಕ ಗ್ರಹಣ ಹಿಡಿದಿದ್ದೇ ಈ ಕಾರಣಕ್ಕೆ, ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನುವಂಥ ವಿಚಾರ. ಅದು ಕಾನೂನು ಮಾಡ್ಬಿಟ್ರೆ ಅವರು ತಪ್ಪಿತಸ್ಥರಾಗ್ತಾರಲ್ಲ ಅನುದಾನ ಕೊಡ್ಲಿಲ್ಲ ಅಂದ್ರೆ. ಕಾನೂನೇ ಮಾಡ್ಬೇಕು, ಕಾನೂನು ಮಾಡಿದ್ರೆ ಏನು ತೊಂದರೆ ಇರಲಿಲ್ಲ. ಇಂಥ ಯೂನಿವರ್ಸಿಟಿಗೆ ಇಷ್ಟು ದುಡ್ಡು ಪ್ರತಿ ವರ್ಷ ಕೊಡಬೇಕು ಅಂತ ಕಾನೂನೇ ಮಾಡ್ಲಿ ಅಂತ ನೀವು ಹೇಳ್ತೀರಿ. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬಂದು ಕರೆ ಮಾಡಿದ ಎಲ್ಲರಿಗೂ, ಅಭಿಪ್ರಾಯ ತಿಳಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ಆದ್ಯತಾನುಸಾರ ನಾವು ಕರೆಗಳನ್ನು ರಿಸೀವ್ ಮಾಡಿದ್ವಿ. ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಜನರು ಹಂಚ್ಕೊಂಡಿದ್ದಾರೆ. ಈಗ ಸರ್ಕಾರ ಇಂಥ ಎಲ್ಲ ವಿಚಾರಗಳನ್ನು ಗಮನಿಸಿ ಯೂನಿವರ್ಸಿಟಿಗಳಿಗೆ ಆರ್ಥಿಕ ಶಕ್ತಿಯನ್ನ ತುಂಬುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲಗೊಳಿಸುವಂತಹ ಕೆಲಸವನ್ನ ಮಾಡಲಿ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH